ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ಈಗ ನಾವು ಪುರಾಣವೈರಿ ಗ್ರಂಥಮಾಲದ 3ನೇ ಪುಸ್ತಕ ಧೂಮರೇಖಾ ಕೇಳ್ತಾ ಇದ್ವಿ. ಇದು 3ನೇ ಭಾಗ. 2ನೇ ಭಾಗದಲ್ಲಿ ಏನು ನಡೀತು ಅಂತ ನೋಡಿಕೊಂಡು 3ನೇ ಭಾಗ ಕಂಟಿನ್ಯೂ ಮಾಡೋಣ. 2ನೇ ಭಾಗದಲ್ಲಿ ಪರಾಶರ ಶಾಸ್ತ್ರಿ ಒಬ್ಬ ಕ್ಷುದ್ರ ದೇವತೆಯನ್ನು ಒಲಿಸ್ಕೊಂಡು ಏನು ನಡೀತಾ ಇದೆ ಅನ್ನೋದನ್ನು ಕೇಳಿದಾಗ ಆ ದೇವತೆ ಕೆಲವೊಂದನ್ನು ಮಾತಿನ ಮೂಲಕ, ಕೆಲವೊಂದನ್ನು ಮೂವಿ ಥರ ಅವರ ಮನೋಫಲಕದ ಮೇಲೆ ಆ ಚಿತ್ರಣಗಳನ್ನು ಕಾಣಿಸೋ ರೀತಿಯಲ್ಲಿ ವಿಷಯ ತಿಳಿಸುತ್ತೆ. ಅದನ್ನು ವಿವರವಾಗಿ ತಿಳಿಯೋದಕ್ಕಾಗಿ ಒಬ್ಬ ವಯಸ್ಸಾದ ಮುದುಕನನ್ನು ಗಿರಿರಾಜಪುರಮಿಂದ ಬಂದು ಕಾಶಿ ರಾಜ್ಯದಲ್ಲಿ ನೆಲೆಸಿದ್ದ ವ್ಯಕ್ತಿಯನ್ನು ಮೀಟ್ ಮಾಡಿ, ಗಿರಿರಾಜಪುರಮಲ್ಲಿ ಜಯದ್ರಥ ಇರುವಾಗ ಏನು ನಡೀತು ಅಂತ ಎಲ್ಲ ವಿಷಯ ಕೇಳ್ಕೊಳ್ತಾನೆ. ಅವನು ರಾಣಿ ಮಹೇಶ್ವರಿಗೆ ಪಲ್ಲಕ್ಕಿ ಹೊರುವ ಬೋಯನಾಗಿರ್ತಾನೆ. ಹಾಗಾಗಿ ತುಂಬ ವಿಷಯ ತಿಳಿಯುತ್ತೆ. ಇಲ್ಲಿಗೆ ಹಿಂದಿನ ಭಾಗದಲ್ಲಿ ಹೇಳಿದ್ದೆ. ಈಗ ಅಲ್ಲಿಂದ ಕತೆ ಮುಂದಕ್ಕೆ. ರಾಣಿ ಚಂದ್ರಮತಿ ದೇವಿ ಅರಮನೆಯಲ್ಲಿ ಕೂತು ಯೋಚನೆ ಮಾಡ್ತಾ ಇರ್ತಾರೆ. ಈ ರಾಜನ ರೂಪದಲ್ಲಿರೋ ಜಯದ್ರಥ ಅವತ್ತು ಒಂದು ದಿನ ಹೆಚ್ಚು ಕಮ್ಮಿ ತಿಂಗಳ ಕೆಳಗೆ ಇವತ್ತೇ ಪಟ್ಟಾಭಿಷೇಕ ಮಾಡಿ ಅಂತ ಯುವರಾಜನ ಮುಂದೆ ಹೇಳಿದವನು ಇವತ್ತಿನವರೆಗೂ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಿಲ್ಲ. ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಪರಾಶರ ಶಾಸ್ತ್ರಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅಮ್ಮ, ರಾಜನ ಜೊತೆ ನಾನು ಒಬ್ಬನೇ ಮಾತಾಡಬೇಕು ಅಂತ ಕೇಳ್ತಾನೆ. ಏನಕ್ಕೆ ಅಂದರೆ ಈ ವಿಷಯ ಎಲ್ಲ ಏನೂ ಹೇಳೋದಿಲ್ಲ, ನಾನು ಮೀಟ್ ಮಾಡ್ತೀನಮ್ಮ, ಸ್ವಲ್ಪ ವಿಚಾರ ಮಾತಾಡಬೇಕು ಅಂತ ಹೇಳ್ತಾನೆ. ಇವನ ಪೂರ್ತಿ ನಂಬಿದ ಚಂದ್ರಮತಿ ದೇವಿ ಅನುಮತಿಸ್ತಾರೆ. ಇವನು ಒಬ್ಬನೇ ಅಲ್ಲಿಗೆ ರಾಜ ಕೂತಿರೋ ಅಲ್ಲಿಗೆ ಹೋಗ್ತಾನೆ. ಹೋದಾಗ ಏನು ಹೇಳ್ದ ಆ ಮುದುಕ ಅಂತ ಕೇಳ್ತಾನೆ ರಾಜನ ರೂಪದಲ್ಲಿದ್ದ ಜಯದ್ರಥ. ನನ್ನ ಹೆಸರು ಜಯದ್ರಥ ಅಂತ ನಾನೇ ಹೇಳಿದ್ನಲ್ಲ, ಇನ್ನೂ ವಿವರ ಕೇಳಿದ್ದಿದ್ರೆ ನಾನೇ ಹೇಳ್ತಾ ಇದ್ದೆ ಅಂತ ಹೇಳ್ತಾನೆ. ಅಯ್ಯೋ ಜಯದ್ರಥ, ನಾನು ತಿಳ್ಕೊಂಡಿದ್ದೀನಿ, ಆದ ಕಾರಣ ನನ್ನ ಕೇಳಿದ್ರೆ ನಾನೇ ಹೇಳ್ತಿದ್ನಲ್ಲ ಅಂತ ಹೇಳ್ತಿದ್ಯಾ. ನಿನ್ನನ್ನು ಕೇಳಿದ್ರೆ ನೀನು ನಿಜವಾಗ್ಲೂ ಹೇಳ್ತಿದ್ಯಾ ಅಂತ ಪರಾಶರ ಶಾಸ್ತ್ರಿ ಅಂತಾರೆ. ಅದಕ್ಕೆ ಜಯದ್ರಥ ಅಂತಾನೆ ಅಂದ್ಕೊಳ್ತಾರೆ, ಈ ಪರಾಶರ ಶಾಸ್ತ್ರಿ ಸ್ವಲ್ಪ ಗಟ್ಟಿಗಾನೆ, ಇವನೇನಾದರೂ ಗಿರಿರಾಜಪುರಮಲ್ಲಿದ್ದ ಗಂಗಾಧರ ಶಾಸ್ತ್ರಿನಾ, ಮತ್ತೆ ಈ ಥರ ಏನೋ ಹುಟ್ಟು ಬಂದಿದ್ದಾನಾ, ಏನು ಕತೆ ಅಂತ ಯೋಚನೆ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ನೋಡು, ನೀನು ಏನು ಮಾಡಬೇಕಂದ್ರೂ ಎಷ್ಟು ಕಷ್ಟಪಡಬೇಕು. ನಾನು ಈ ರಾಜನ ದೇಹಕ್ಕೆ ಸೇರಬೇಕು ಅಂದ್ಕೊಂಡೆ. ಶಿಶುನಾಗನ ಬಾಯಿಂದ ಬರೋ ಉಸಿರಲ್ಲಿ ಬಂದಿರೋ ಆ ಧೂಮ, ಅವನ ಸೇದಿದ್ದ ಆ ಧೂಮದ ಮೂಲಕ ಈ ರಾಜನ ಬಾಡಿಗೆ ಹೊಕ್ಕೊಂಡೆ. ನನಗೆ ಕೆಲವು ಶಕ್ತಿಗಳಿದ್ದಾವೆ, ನಿಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಸರ್ವಜ್ಞ, ನನಗೆಲ್ಲ ಗೊತ್ತಾಗತ್ತೆ. ನೀನು ಏನೇನು ಮಾಡ್ತಿದ್ಯೋ ಎಲ್ಲ ಗೊತ್ತು. ನಿಂಗೊಂದು ವಿಷಯ ಹೇಳಲಾ? ನೀನು 4 ಜನನ್ನ ಕಾವಲ್ಗಿಟ್ಟಿದ್ರೂ ಅಲ್ಲಿಂದ ಇದ್ದ ಆ ಬೇರುಗಳನ್ನು ಹೇಗೆ ಕಳುವು ಮಾಡಿದೆ? ನೀನು ಏನು ಮಾಡ್ತೀಯ? ನೀನು ಎಲ್ಲಿ ಏನಿಟ್ರು ನನ್ನನ್ನು ನೀನು ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಜಯದ್ರಥ. ಇರಲಿ, ನಿನಗೆ ಕೆಲವು ಶಕ್ತಿಗಳು ಇರ್ಬೋದು, ಆದರೆ ನನಗೊಂದು ಅರ್ಥ ಆಗ್ತಿಲ್ಲ. ಈ ರಾಜ ಮಹಾನ್ ಶಿವಭಕ್ತ, ಆದರೆ ಅವನ ಮೈಯೊಳಗೆ ನೀನು ಹೇಗೆ ಒಪ್ಕೊಂಡೆ ಅನ್ನೋದೇ ಅಂತ ಹೇಳ್ತಾನೆ. ಶಿವಭಕ್ತನೋ ರಾಮಭಕ್ತನೋ, ನಾನು ಧೂಮದ ಮೂಲಕ ಬಂದೆ ಅಂತ ಹೇಳಿದ್ನಲ್ಲ ಅಂತ ಜಯದ್ರಥ ಹೇಳ್ತಾನೆ. ಅದಕ್ಕೆ ಪರಾಶರ ಶಾಸ್ತ್ರಿ ಹೇಳ್ತಾರೆ, ನಾನು ಅಂದ್ಕೊಂಡೆ ನಿನಗೆ ಸೇಡಿರೋದು ಬರೀ ಕೃಷ್ಣನ ಮೇಲೆ ಅಂತ, ನಿನಗೆ ಶಿವನ ಬಗ್ಗೆನೂ ಸೇಡಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಜಯದ್ರಥ, ನನಗೆ ಕೃಷ್ಣ ಬೇರೆ ಶಿವ ಬೇರೆ ಅಷ್ಟೊಂದು ವಿವೇಕ, ಅಷ್ಟೊಂದು ಯೋಚನೆ ಬುದ್ಧಿ ನನಗೇನೂ ಇಲ್ಲ. ನನಗೆ ಅವರು ಎಲ್ಲರೂ ಒಂದೇ ಅಂತ ಹೇಳ್ತಾನೆ. ಹಾಗಾಗಿನೇ ನಾನು ಅವರ ಆ ಕೃಷ್ಣನೇ ಆಗಲಿ ಶಿವನೇ ಆಗಲಿ ಅವರಿಗೆ ಸಮಕಾಲೀನನು ಜೊತೆಗೆ ನನಗೂ ಕೆಲವು ಶಕ್ತಿಗಳಿದ್ದಾವೆ. ಉದಾಹರಣೆಗೆ ನಿನ್ನ ಬಗ್ಗೆನೇ ಒಂದು ವಿಷಯ ಹೇಳ್ತೀನಿ ಕೇಳು. ನೀನು 4 ಜನನ ವಿಂಧ್ಯ ಪರ್ವತಕ್ಕೆ ಕಳಿಸಿದೀಯ ಆ ಬೇರುಗಳನ್ನು ತರೋಕ್ಕೆ. ಹಾಗೆ ಅದನ್ನು ತಂದು ನೀನು ಅದನ್ನು ಪುಡಿ ಮಾಡಿ ಗಂಗಾ ನದಿಗೆ ಬೆರೆಸ್ತೀಯ. ಆಗ ಆ ನದಿ ಹರಿದು ಸಮುದ್ರಕ್ಕೆ ಸೇರುತ್ತೆ. ಆಗ ನೋಡು ನನ್ನ ಶಕ್ತಿ ಆ ಅಲೆಗಳ ಜೊತೆಗೆ ಹೇಗೆ ಅಬ್ಬರಿಸ್ತೆ ಅಂತ. ಅಬ್ಬರಿಸಿ ಈ ದೇಶನ, ಈ ನಂಬಿಕೆ ಇರೋ
ದೇವ ಪೂಜೆ ಮಾಡೋರನ್ನ ಎಲ್ಲರನ್ನೂ ಏನು ಮಾಡ್ತೀನಿ ಅಂತ ನಗ್ತಾನೆ. ಅದಕ್ಕೆ ಪರಾಶರ ಶಾಸ್ತ್ರಿ ಅಂತಾರೆ, ನನಗೂ ಗೊತ್ತು ನೀನು ಅದೇನು ಮಾಡ್ತೀಯಾ ಅಂತ, ಆದರೆ ನನಗೆ ಒಂದು ವಿಷಯ ಗೊತ್ತಾಗ್ತಿಲ್ಲ, ಆ ವಿಂಧ್ಯ ಪರ್ವತದ ಮೇಲೆ ಇದ್ದಿದ್ದ ಬೇರುಗಳನ್ನ ಮಾತ್ರ ನೀನು ಯಾಕೆ ಬಿಟ್ಟೆ ಅನ್ನೋ ವಿಷಯ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿಗೆ ನನಗೆ ದೇವಿದು ಶಾಪ ಇದೆ, ಆ ಚಂಡಿ ಯಾಗ ಮಾಡಿದ ಚಂಡಿ ವಿಗ್ರಹನ ಅಲ್ಲಿ ಪೂಜೆ ಮಾಡ್ತಿದ್ನಲ್ಲ, ಅಲ್ಲಿ ನನಗೆ ಶಾಪ ಇದೆ, ಅಲ್ಲಿಗೆ ನನಗೆ ಎಂಟ್ರಿ ಇಲ್ಲ, ಅದಕ್ಕಾಗಿ ಅದ್ರ ಸುದ್ದಿಗೆ ನಾನು ಹೋಗಿಲ್ಲ, ಅದು ನೀನು ಇಷ್ಟ ಬಂದಂಗೆ ಮಾಡ್ಕೊ ಅಂತ ಹೇಳಿ ವಕ್ರವಾಗಿ ನಗ್ತಾನೆ. ಯಾಕಂದರೆ ನಾನೇನು ಮಾಡ್ತೀನಿ ಅನ್ನೋದು ನಿಂಗೆ ಗೊತ್ತಿಲ್ಲಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಿನ್ನ ಶಕ್ತಿ ಏನು, ನೀನೇನು ಮಾಡ್ಬೋದು ಅನ್ನೋದು ಕರೆಕ್ಟಾಗಿ ನಿನಗೂ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಪರಾಶರ ಶಾಸ್ತ್ರಿ ಅಲ್ಲಿಂದ ಹೊರಟೋಗ್ತಾನೆ. ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಾ ಇರ್ತಾನೆ. ಇಷ್ಟಕ್ಕೂ ಆ ಬೇರುಗಳು ಹೇಗೆ ತಗೊಂಡು ಹೋದ ಅಲ್ಲಿಂದ? 4 ಜನ ಕಾವಲಿದ್ರು, ಬರೀ ಅದು ಅಲ್ಗಾಡ್ತು ಅಂತ ಹೇಳಿದ್ರು. ಒಂದು ಸ್ವಲ್ಪ ಅಷ್ಟೇ ಅಲ್ಗಾಡಿದೆ, ಯಾರು ತಗೊಂಡೋದ್ರು ಆ ಸ್ಮಶಾನದಿಂದ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವನಿಗೆ ಮಂತ್ರ ದೇವತೆ ಹೊಲಿದಿರ್ತಾಳಲ್ಲ, ಆ ದೇವತೆಯನ್ನು ಜಪ ಮಾಡ್ತಾನೆ. ಆವಾಗ ಅವನಿಗೆ ಗೊತ್ತಾಗತ್ತೆ, ಒಂದು ಹಾವು ಬಂದು ಆ ಬೇರುಗಳನ್ನ ಕಚ್ಚಿ ಆ ಬೇರುಗಳಲ್ಲಿ ಈ ನಾಸ್ತಿಕತನವನ್ನು ತುಂಬಿ ಅದನ್ನು ಅದರ ಬಾಲಕ್ಕೆ ಸುತ್ತಕೊಂಡು ಚರಚರ ಹೊಟ್ಟೋಗುತ್ತೆ. ಆ ಹೊಟ್ಟೋಗೋವಾಗ ಮಾತ್ರ ಆ ಒಂದು ಸ್ಮಶಾನ ದಲ್ಲಿ ಒಂದು ದಿಬ್ಬೆ ಅದು ಅಲಗಾಡಿರುತ್ತೆ. ಅಲ್ಲಿಂದ ಸ್ವಲ್ಪ ದೂರ ಅದು ಹಾಗೆ ಹರಿತಾ ಹೋಗಿ ಆಮೇಲೆ ಒಂದು ಮನುಷ್ಯನ ರೂಪ ತಾಳಿ ಆಂಧ್ರ ದೇಶಕ್ಕೆ ಹೋಗ್ತಾನೆ. ಮತ್ತು ಒಂದು ಚಿತ್ರಣ ಕಾಣುತ್ತೆ ಪರಾಶರ ಶಾಸ್ತ್ರಿ ಕಣ್ಣಿಗೆ. ಆಂಧ್ರ ರಾಜ್ಯದಲ್ಲಿರೋ ವಂಕಜಾಬಿಲ್ಲಿ ಅವಳು ವನದಲ್ಲಿ ಮಲಗಿರ್ತಾಳೆ. ಈ ಬೇರುಗಳನ್ನು ಸುಟ್ಟು ಒಬ್ಬ ವ್ಯಕ್ತಿ ಅವಳ ಕೈಯಲ್ಲಿ ಅವಳು ಉಸಿರು ಹೇಳಿದು ಅದನ್ನು ತನ್ನ ಮೈಯೊಳಗೆ ಸೇರಿಸ್ಕೊಳ್ಳೋ ಹಾಗೆ ಮಾಡ್ತಾನೆ. ಹೆಚ್ಚು ಕಮ್ಮಿ 1000 ಸತಿ ಅದನ್ನು ಸೇದಿರ್ತಾಳೆ ಅವಳು, ತನಗೆ ಗೊತ್ತಿಲ್ಲದೆ. ಮತ್ತೆ ವಾಪಸ್ ಮಾರನೇ ದಿನ ಪರಾಶರ ಶಾಸ್ತ್ರಿ ಮತ್ತೆ ಬಂದು ರಾಜನ ಮೀಟ್ ಮಾಡ್ತಾನೆ. ಏನು ನಿಂಗೇನು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ನಿನಗೆ ಕೋಪ ಬಂದಿದೆಯಾ ನನ್ನ ಮೇಲೆ ಅಂತ ಹೋಗ್ತಾನೆ. ಅದಕ್ಕೆ ಜಯದ್ರಥ ಮಾತಾಡಲ್ಲ. ನೋಡು, ನೀನೊಬ್ಬ ಪ್ರೇತಾತ್ಮ, ನೀನು ಧೂಮ ರೂಪದಲ್ಲಿದೆಯ, ನೀನು ಆ ವ್ಯಕ್ತಿನ ಧೂಮಪಾನ ಮಾಡಿಸಿದ್ನಲ್ಲ ಶಿಶುನಾಗನಿಗೆ, ಆ ವ್ಯಕ್ತಿ ಇಲ್ಲಿಗೆ ಬಂದರೆ ನೀನು ಅವ್ರ ಮೈ ಹೋಗ್ತೀಯ. ನೀನು ಅವ್ರ ಮೈ ಹೋಗಿದ ತಕ್ಷಣ ಇಲ್ಲಿ ಈ ರಾಜ ಸಾಯ್ತಾನೆ. ಆಗ ಶಿಶುನಾಗನಿಗೆ ಪಟ್ಟಾಭಿಷೇಕ ನಡೆಯುತ್ತೆ. ಅವನು ಮಗಧ ರಾಜ್ಯದ ಮೇಲೆ ಯುದ್ಧ ಮಾಡ್ತಾನೆ, ಅದನ್ನು ಗೆಲ್ತಾನೆ. ಅದ್ರ ಥರ ಆ ಮೂಲಕ ನೀನು ಅಲ್ಲೂ ಕೂಡ ಈ ನಾಸ್ತಿಕತನವನ್ನು ಮತ್ತೆ ಬೆಳೆಸೋ ಪ್ರಯತ್ನ ಮಾಡ್ತೀಯ. ಇದು ನಿನ್ನ ಯೋಚನೆ. ಆದರೆ ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿ ವರ್ಷ ಬೆಳೆಸೋ ಥರ ಒಂದು ಪ್ಲ್ಯಾನ್ ನಾನು ಮಾಡಿದ್ದೀನಿ. ಅದು ನೀನು ಯೋಚನೆ ಮಾಡಿದ್ದೆ, ನಿನಗೆ ಬೇಕಾಗಿರೋದೇನೆ ಅಂತ ಹೇಳ್ತಾನೆ. ಏನದು ಅಂತ ಕೇಳ್ತಾನೆ ಜಯದ್ರಥ. ನೀನು ನಿಜಕ್ಕೂ ದೊಡ್ಡವನು. ಏನು ಗೊತ್ತಾ, ಈ ಸೃಷ್ಟಿ ಸ್ಟಾರ್ಟ್ ಆದಾಗಲೇ ದೇವರು ಹುಟ್ಟಿದ್ರು, ರಾಕ್ಷಸರು ಹುಟ್ಟಿದ್ರು, ದೆವ್ವ ಪಿಶಾಚಿ ಎಲ್ಲನೂ ಸೃಷ್ಟಿಯಲ್ಲಿದ್ದಾವೆ. ಆದರೆ ದೇವತೆಗಳು ವೇದವನ್ನು ಫಾಲೋ ಮಾಡಿ ಅವರು ಒಳ್ಳೆ ಮಾರ್ಗದಲ್ಲಿ ಹೋಗಿ ವಿಷ್ಣುವನ್ನು ಪೂಜೆ ಮಾಡಿದ್ರು. ರಾಕ್ಷಸರು ಅದನ್ನು ವಿರೋಧಿಸುತ್ತಾ ಸ್ಟಾರ್ಟಿಂಗಲ್ಲಿದ್ದರೂ ಕೊನೆಗೆ ಶಿವಭಕ್ತರಾಗಿ ಅವರು ಅವರ ಶಕ್ತಿಯನ್ನು ನಾಸ್ತಿಕತ್ವವನ್ನು ಬೆಳೆಸೋದಕ್ಕೆ ಟ್ರೈ ಮಾಡಿದ್ರು. ಆದರೆ ಶಿವನನ್ನು ನಂಬ್ತಾನೇ ಇದ್ದರು ಅವರು ಕೂಡ. ಆಗಲಿ, ಅದೊಂದು ಕಡೆ ಇಟ್ಟರೆ, ಈ ಸೃಷ್ಟಿಯಲ್ಲಿ ಇರೋ ಎಲ್ಲ ಅರಿಷಡ್ ವರ್ಗಗಳು ರಾಕ್ಷಸನಿಗಾಗಲಿ ದೇವತರಿಗಾಗಲಿ ಎಲ್ರಿಗೂ ಇದ್ದಿದ್ದೆ. ಅದು ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದು ಮಾತ್ರ ಇಲ್ಲಿ ಇಂಪಾರ್ಟೆಂಟ್. ಆದರೆ ನಿನ್ನ ವಿಚಾರಕ್ಕೆ ಬರೋದಾದರೆ ಕೆಲವಾರು ವರ್ಷಗಳಿಂದ, ಹೆಚ್ಚು ಕಮ್ಮಿ 1000 ವರ್ಷಗಳಿಂದ ನೀವು ತಪಸ್ ಮಾಡ್ತಾ ಇರೋದ್ರಿಂದ ನಿಮಗೂ ಒಂದು ಸ್ವಲ್ಪ ಶಕ್ತಿ ಇದೆ. ಆದರೆ ಶಿವನಿಗೋ ವಿಷ್ಣುವಿಗೋ ಸಮಾನನಾಗಿ ಅಲ್ಲ. ನೀವು ಒಂದು ಧಾರೆಯಾಗಿ ಪ್ರತಿ ಸರಿನೂ ಧ್ಯಾನ ಮಾಡಿಕೊಂಡೇ ನೀವು ದೇವ್ರ ಮೇಲೇ ಸೇಡು ತೀರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರ. ಅದರಿಂದ ನಿಮ್ಮಲ್ಲಿ ಪ್ರತ್ಯೇಕತೆ ಕಾಣುತ್ತೆ, ಅಷ್ಟು ಮಾತಕ್ಕೆ ಒಪ್ಕೋಬೋದು. ಈಗ ನಿನಗೆ ಬೇಕಾಗಿರೋದೇನು?
ನೀನು ಮೊದಲು ಜಯದ್ರಥನಾಗಿದ್ದಾಗ ಆರಂಭದಲ್ಲಿ ಆಂಧ್ರ ರಾಜ್ಯದಲ್ಲಿದ್ದೆ. ಅಲ್ಲಿ ನಿನಗೆ ಪರಿಚಯ ಇದೆ, ಆ ವಾತಾವರಣ ಎಲ್ಲ. ಅಲ್ಲಿನ ಆ ರಾಜಕುಮಾರಿನ ಇಲ್ಲಿಗೆ ತಂದು ಮದುವೆ ಮಾಡಬೇಕು ಈ ಶಿಶುನಾಗನಿಗೆ ಅಂತ ನೀನು ಅಂದ್ಕೊಂಡಿದ್ಯಾ. ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ನಾನೇನು ಹಂಗೆ ಅಂದ್ಕೊಂಡಿಲ್ಲ, ನೀನೇ ಅವಳನ್ನ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಅಂತಿರೋದು ಅಂತ ಜಯದ್ರಥ ಅಂತಾನೆ. ಅದಕ್ಕೆ ಅದು ನೀನು ಬಯಸಿದ್ದು ಅಂತ ನನಗೆ ಗೊತ್ತು, ಅದಕ್ಕೆ ನಾನು ಹೇಳ್ತಿದ್ದೀನಿ ಅವಳನ್ನ ಕೊಟ್ಟು ಮದುವೆ ಮಾಡ್ತೀನಿ, ನೀನು ಶಿಶುನಾಗನ್ನ ಒಪ್ಸು ಅಂತ ಹೇಳಿದ್ರೆ, ಆಯಿತು ನಾನು ಅಲ್ಲಿ ಅವಳನ್ನ ಕರ್ಕೊಬಂದು ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಿದ್ದೀನಿ ಅನ್ನೋದು ನಿನಗೆ ಹೇಗೆ ಗೊತ್ತು ಅಂತ ಜಯದ್ರಥ ಕೇಳ್ತಾನೆ. ಹೇಗೋ ಗೊತ್ತು, ಅದು ಹೇಗೆ ಅನ್ನೋದನ್ನ ಹೇಳಿಬಿಟ್ರೆ ನಾನು ಸರ್ವಜ್ಞನಾಗೋಗ್ತೀನಿ, ಆವಾಗ ನಿನಗಿಂತೂ ದೊಡ್ಡವನಾಗ್ತೀನಿ. ಇರಲಿ, ಅದರ ಅವಶ್ಯಕತೆ ಈಗಿಲ್ಲ. ಬಟ್ ನಿನಗೆ ಬೇಕಾಗಿದ್ದಂತೂ ನಡೆಯುತ್ತೆ, ಅವರಿಬ್ರಿಗೂ ಮದುವೆ ಮಾಡಿಸ್ತೀನಿ. ಆದರೆ ನನಗೊಂದು ವಿಚಾರ ಗೊತ್ತಾಗಬೇಕಿತ್ತು. ನೀನು ಆ ಬೇರುಗಳನ್ನ ತಗೊಂಡೋಗಿ ನಿನ್ನ ಶಿಷ್ಯ ಅಲ್ಲಿ ಅವಳಿಗೆ ಧೂಮಪಾನ ಮಾಡಿಸಿದ್ನಲ್ಲ, ಅದನ್ನು ಏನಕ್ಕೆ ಮಾಡಿಸ್ದ, ಅದರ ಪರಿಣಾಮ ಏನು ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಅದು ನಿನಗೂ ಗೊತ್ತು ಅಂತ ನಾನೇನು ಅಂದ್ಕೊಂಡಿಲ್ಲ ಅಂತ ಹೇಳಿದ್ರೆ, ಗೊತ್ತಿಲ್ಲದೆ ನಾನೇನಕ್ಕೆ ಹಂಗೆ ಮಾಡ್ತೀನಿ ಅಂತ ವಕ್ರವಾಗಿ ನಗ್ತಾನೆ ಜಯದ್ರಥ. ಆದರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತು ಅಂತ ನಿಂಗೆ ಹೇಳ್ತೀನಿ ಅಂದ್ಬಿಟ್ಟು ಹಂಗೆ ಮಾತಾಡ್ತಿದ್ಯಾ ಅಂತ ಮತ್ತೊಂದು ಸತಿ ಜೋರಾಗಿ ನಗ್ತಾನೆ. ನೀನು ಹೇಳಿದ್ರು ಬಿಟ್ಟರು ಅವಳಿಗೂ ಶಿಶುನಾಗನಿಗೂ ಮದುವೆ ಅಂತೂ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನೀ ಹೇಳಿದ್ರು ಬಿಟ್ಟರು ಅದರ ಡಿಫ್ರೆನ್ಸ್ ಏನು ನನಗೆ ಕಾಣಿಸಲ್ಲ, ಆದ ಕಾರಣ ಇದು ನಡೀಲಿ ಅಂತ ಹೇಳಿ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಾನೆ, ಈಗ ನಾವೇ ಆಂಧ್ರ ರಾಜ್ಯಕ್ಕೆ ಫಸ್ಟ್ ಹೇಳಿ ಕಳಿಸ್ಬೇಕಾ, ಪತ್ರ ಕಳಿಸ್ಬೇಕಾ, ಏನು ಮಾಡ್ಬೋದು, ಹೇಗೆ ಇದನ್ನು ಕಮ್ಯುನಿಕೇಟ್ ಮಾಡೋದು ಅವ್ರಿಗೆ. ಇಷ್ಟಕ್ಕೆ ಮುಂಚೆ ಇವ್ರು ಬೇರೆ ರಿಜೆಕ್ಟ್ ಮಾಡಿದ್ದಾರೆ, ಅವ್ರು ಮುಂಚೆ ಅವಳ ಚಿತ್ರಪಟನ ಎಲ್ಲ ಇಲ್ಲಿಗೆ ಕಳಿಸಿ ಅವರೇ ವಧುನ ಕೊಡ್ತೀವಿ ಅಂದಾಗ ಈಗ ಮತ್ತೆ ನಾವು ಏನಂತ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಮಾರನೇ ದಿನ ಅಲ್ಲಿಗೆ ಬರ್ತಾನೆ. ಬರೋ ಅಷ್ಟೊತ್ತಿಗೆ ಹೊಸಬ್ರು ಕಾಣ್ತಾರೆ. ನೋಡಿದ್ರೆ ಅವರು ಆಂಧ್ರ ರಾಜ್ಯದವರೇ ಆಗಿರ್ತಾರೆ. ರಾಣಿ ಚಂದ್ರಮತಿ ದೇವಿ ಹೇಳ್ತಾರೆ, ಆಂಧ್ರ ರಾಜ್ಯದ ರಾಜಕುಮಾರಿಯನ್ನು ನಮ್ಮ ಶಿಶುನಾಗನಿಗೆ ಕೊಡೋಕ್ಕೆ ಮಾತಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಮಹಾಮಂತ್ರಿನೂ ಬರ್ತಾನೆ. ಇವರೆಲ್ಲರೂ ಸೇರಿಸಿ ಶಿಶುನಾಗನನ್ನು ಕರ್ಕೊಂಡು ರಾಜನ ಹತ್ರ ಹೋಗ್ತಾರೆ. ಇದ್ರ ಬಗ್ಗೆ ಮಾತಾಡುವಾಗ ರಾಣಿ ಚಂದ್ರಮತಿ ಹೇಳ್ತಾಳೆ, ಶಿಶುನಾಗ ಯುವರಾಜ, ನೀನು ನೋಡಪ್ಪ, ಮುಂಚೆ ಬಂದಾಗ್ಲೂ ಈ ಸಂಬಂಧವನ್ನು ರಿಜೆಕ್ಟ್ ಮಾಡಿದೀಯ, ಈಗಲೂ ರಿಜೆಕ್ಟ್ ಮಾಡೋದು ತಪ್ಪು. ನಾವು ಬೇಡ ಅಂತ ಹೇಳಿದ ಮೇಲೂ ಅವ್ರು ನಿನ್ನ ಬಗ್ಗೆ ಅಭಿಮಾನ ಇಟ್ಕೊಂಡು ಮತ್ತೆ ಬಂದಿದ್ದಾರೆ ಅಂತ ತುಂಬ ಅರ್ಥ ಆಗೋ ಹಾಗೆ ಬಿಡಿಸಿ ಬಿಡಿಸಿ ಮದುವೆ ಮಾಡ್ಕೊಳ್ಳಪ್ಪ. ನಿಮ್ಮ ತಂದೆಗೂ ಹುಷಾರಿಲ್ಲ, ನಿನಗೂ ಮದುವೆ ಆದರೆ ಒಂದು ಸ್ವಲ್ಪ ನೀನು ನಿನ್ನ ಬೇಸರದಿಂದ ಹೊರಗೆ ಬರ್ತೀಯ, ನಿಮ್ಮ ತಂದೆಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಒಳ್ಳೆ ಮಾತಲ್ಲಿ ಹೇಳ್ತಾಳೆ. ಇದನ್ನು ಪರಾಶರ ಶಾಸ್ತ್ರಿ ಮತ್ತು ಮಹಾಮಂತ್ರಿ ಕೂಡ ಶಿಶುನಾಗನಿಗೆ ಒತ್ತಾಯ ಮಾಡ್ತಾರೆ. ಆಗ ಆಯಿತು, ನಾಳೆ ಹೇಳ್ತೀನಿ ಅಂತ ಹೊರಟೋಗ್ತಾನೆ ಶಿಶುನಾಗ. ಇವರಿಗೆ ನಾವು ಹೇಳಿ ಕಳಿಸ್ತೀವಿ ಹೋಗಿ ಅಂತ ಹೇಳಿ ಆ ಬಂದ ವ್ಯಕ್ತಿಗಳನ್ನು, ರಾಯಭಾರ ಮಾಡಿದ ವ್ಯಕ್ತಿಗಳನ್ನು ಕಳಿಸ್ಕೊಡ್ತಾರೆ. ಪರಾಶರ ಶಾಸ್ತ್ರಿ ಮತ್ತು ಚಂದ್ರಮತಿ ದೇವಿ ಒಂದು ಕಡೆ ಕೂತು ಮಾತಾಡ್ತಾರೆ. ಇಷ್ಟಕ್ಕೂ ನಾಳೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನಾಳೆ ಅಷ್ಟರಲ್ಲಿ ಅವನಿಗೆ ಏನು ಯೋಚನೆ ಮಾಡ್ತಾನೆ, ಕೂತು ಜಯದ್ರಥನ ಜೊತೆ ಮಾತಾಡಬೇಕು. ಈ ಜಯದ್ರಥ ಈ ವಿಷಯದಲ್ಲಿ ಏನು ವಿಷಯನೇ ಮಾತಾಡಲಿಲ್ಲ, ಹೂನು ಅನ್ನಲಿಲ್ಲ, ಹೂನು ಅನ್ನಲಿಲ್ಲ. ಹಾಗಾಗಿ ಅವರಿಬ್ಬರು ಸೇರಿ ಏನಾದರೂ ಡಿಸ್ಕಸ್ ಮಾಡಬೇಕು. ಈಗ ಲಾಸ್ಟ್ 20 ದಿನದಿಂದ ಅಂತೂ ಅವರಿಬ್ಬರು ಸೇರಿ ಮಾತಾಡಿಲ್ಲ ಅಂದಮೇಲೆ ಈಗ ಖಂಡಿತವಾಗ್ಲೂ ಶಿಶುನಾಗ ಮತ್ತು ಜಯದ್ರಥ ಮಾತಾಡ್ತಾರೆ. ಅದನ್ನು ನೀನು ಬಚ್ಚಿಟ್ಕೊಂಡಿಲ್ಲಾದರೂ ಕೇಳಿಸ್ಕೊ, ಅವರು ಏನಂತ ಮಾತಾಡ್ತಾರೆ ಅಂತ ಪರಾಶರ ಶಾಸ್ತ್ರಿ ಹೇಳ್ತಾನೆ. ಅದಕ್ಕೆ ಚಂದ್ರಮತಿ ದೇವಿ ಓಕೆ ಅಂತ ಹೇಳ್ತಾರೆ. ಆ ಮಾರನೇ ದಿನ ಜಯದ್ರಥ ಮತ್ತು ಶಿಶುನಾಗ ಮಾತಾಡೋಕ್ಕೆ ಒಂದು ಕಡೆ ಸೇರ್ತಾರೆ. ಆಗ ಜಯದ್ರಥ ಹೇಳ್ತಾನೆ, ನಾವೇನು ಮಾತಾಡ್ತೀವಿ ಅಂತ ಕೇಳಿಸ್ಕೊಳ್ಳೋಕ್ಕೆ ಪಕ್ಕದ ಕೋಣೆಯಲ್ಲಿ ನಿಮ್ಮ ಅಮ್ಮ ಬಚ್ಚಿಟ್ಕೊಂಡಿದ್ದಾರೆ, ಇರಲಿ ನಾವು ವಿಪುಲವಾಗಿ ಮಾತಾಡೋದು ಬೇಡ ಈಗ ಅಂತ ಹೇಳ್ತಾನೆ. ಹೌದಾ ಅಂತೇಳಿ ಶಿಶುನಾಗ ಚರಚರ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ರಾಣಿ ಚಂದ್ರಮತಿ ದೇವಿ ಇರೋದಿಲ್ಲ. ಮತ್ತೆ ಅಲ್ಲಿಗೆ ಬಂದು ಮಾತಾಡ್ತಾನೆ, ನೋಡು, ಈ ಮದುವೆನ ನೀನು ಮಾಡ್ಕೊ, ನೀನು ನಿನ್ನ ಗುರು ಅಂತ ಒಪ್ಕೊಂಡಿರೋವನಿಗೋಸ್ಕರ ವೆಯ್ಟ್ ಮಾಡ್ತಿದ್ಯಾ, ಅವನು ಬರಲ್ಲ. ಯಾಕಂದರೆ
ಈ ಪರಾಶರ ಶಾಸ್ತ್ರಿ ಈ ಕೋಟೆಗೆ ಅಷ್ಟದಿಗ್ಬಂಧನ ಹಾಕಿದ್ದಾನೆ ಅವನಿಗೆ. ಅವನಿಗೆ ಯಾವುದೇ ಕಾರಣಕ್ಕೂ ಒಳಗೆ ಎಂಟ್ರಿ ಕೊಡೋಕ್ಕಾಗಲ್ಲ. ಹಾಗೆ ನೀನು ಅವನೇ ಗುರು ಅಂದ್ಕೊಂಡಿದ್ಯಾ ಅಂತ ಹೇಳಿದ್ರೆ ಅವ್ರು ನಿಮಗೆ ಗೊತ್ತಾ ಅಂತ ಶಿಶುನಾಗ ಕೇಳ್ತಾನೆ. ನನಗೆ ಅವನು ಎಷ್ಟೋ, ನೀನು ಅಷ್ಟೇ. ಅವನು ನನ್ನ ಶಿಷ್ಯ. ಆದ ಕಾರಣ ನಿನಗೆ ನಾನೇ ಗುರು. ನಾನು ಏನು ಹೇಳ್ತೀನೋ ಅದು ನೀನು ಮಾಡ್ಬೋದು. ಇನ್ಮೇಲೆ ನನ್ನನ್ನೇ ಗುರು ಅಂತ ತಿಳಿ. ಮತ್ತೊಂದು ವಿಷಯ ಏನಂದರೆ, ನಾನು ನಿಮ್ಮ ತಂದೆ ಅಲ್ಲ ಅನ್ನೋದು ಇಷ್ಟೊತ್ತಿಗೆ ನಿಂಗೆ ಅರ್ಥ ಆಗಿದೆ. ನನ್ನ ಹೆಸರು ಜಯದ್ರಥ. ನಾನು ಒಂದು ಕಾರ್ಯ ಸಾಧಿಸ್ಲಿಕ್ಕಾಗಿ ಇಲ್ಲಿ ಬಂದಿದ್ದೀನಿ. ಅದು ನನಗಿರೋ ಸೇಡು, ಅದು ನಿನಗಿರೋ ಸೇಡು ಕೂಡ ಹೌದು. ಅದು ಹೇಗೆ ಏನು ಅನ್ನೋದು ಮುಂದೆ ತಿಳಿಸ್ತೀನಿ, ಸಮಯ ಬಂದಾಗ, ಅವಶ್ಯಕತೆ ಇದ್ದಾಗ. ನಾನು ಅಂದ್ಕೊಂಡೆ ಅವನು ಬಂದರೆ ಅವನ ದೇಹಕ್ಕೆ ನಾನು ಹೊಕ್ಕಿ ಈ ರಾಜದೇಹನ ಬಿಟ್ಬಿಡೋಣ ಅಂತ. ಆದರೆ ಏನು ಮಾಡೋದು, ಅವನು ಬರೋಕ್ಕಾಗ್ತಾ ಇಲ್ಲ ಇಲ್ಲಿಗೆ. ಇರಲಿ, ಈಗ ನಿನ್ನ ಮದುವೆಗೆ ಒಪ್ಕೋ, ಅಷ್ಟೊತ್ತಿಗೆ ಏನಾಗತ್ತೆ ಅಂತ ಯೋಚನೆ ಮಾಡೋಣ ಅಂತ ಹೇಳ್ತಾನೆ. ಸರಿ, ಶಿಶುನಾಗ ಆ ಮದುವೆಗೆ ಒಪ್ಕೊಳ್ತಾನೆ. ಆ ತಕ್ಷಣ ಪರಾಶರ ಶಾಸ್ತ್ರಿ ಮತ್ತು ಮಹಾಮಂತ್ರಿ ಇಬ್ಬರು ಸೇರಿ ಒಂದು ಲೇಖನ ಕಳಿಸ್ತಾರೆ. ನಮ್ಮ ಯುವರಾಜ ಅಲ್ಲಿಗೆ ಬಂದು ನಿಮ್ಮ ಹುಡುಗಿನ ನೋಡಿ ಈ ತಂತೆಲ್ಲ ಮಾಡೋದು ನಿಧಾನ ಆಗತ್ತೆ. ಆದರೆ ನೀವು ತಕ್ಷಣ ನಿಮ್ಮ ರಾಜಕುಮಾರಿಯನ್ನು ಕರ್ಕೊಂಡು ಇಲ್ಲೇ ಬನ್ನಿ, ನಮಗೆ ತೋಚಿದ ಹಾಗೆ, ನಮಗೆ ಬೇಕಾದ ಹಾಗೆ ಆ ಮದುವೆನ ನಾವೇ ಮಾಡ್ಕೊಳ್ತೀವಿ ಅಂತ ಲೇಖನ ಕಳಿಸ್ತಾರೆ. ಇವರು ಕಳಿಸಿದ ಮೇಲೆ ಅವರು ವಾಪಸ್ ಹೊರಟು ಬರ್ತಾರೆ ಇಲ್ಲಿಗೆ. ಮಾಮೂಲಿ ಆದರೆ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಹೆಚ್ಚು ಕಮ್ಮಿ 15 ದಿನ ಸಮಯ ಬೇಕು. ಆದರೆ ಇವರು 7 ದಿನದಲ್ಲಿ ಬರ್ತಾರೆ. ಹೇಗೆ ಅಂದರೆ, ಮುಂದೆ ಒಬ್ಬ ಮನುಷ್ಯ ನಡೀತಾ ಇರ್ತಾನೆ. ಅವನ ಮುಖದಲ್ಲಿ ಒಂಥರ ಹೊಗೆ ಹೊರಗೆ ಬರ್ತಾ ಇರುತ್ತೆ. ಕಾಲೆರಡು ಇರುತ್ತೆ, ದೇಹ ಎಲ್ಲ ಹಾವು ಥರ ಇರುತ್ತೆ. ಕೈಗಳಿದ್ದಾವೆ, ಕಣ್ಣಿದ್ದಾವೆ, ಆದರೆ ಅದು ಮನುಷ್ಯನ ರೂಪ ಅನಿಸೋದಿಲ್ಲ. ಅವನು ಗುರುವು. ಇವನೇ ಫಸ್ಟು ಶಿಶುನಾಗನಿಗೆ ಧೂಮಪಾನ ಮಾಡಿಸಿದವನು. ಇವನು ಹಾವಿನ ರೂಪ ಧರಿಸಿ ಅಲ್ಲಿಗೆ ಬಂದು ತನ್ನ ಬಾಲದಲ್ಲಿ ಆ ಬೇರುಗಳನ್ನು ತಗೊಂಡು ಹೋಗಿ ಮನೆಗೆ ಸೇರ್ತಾನೆ. ಅಲ್ಲಿಗೆ ಹೋಗಿ ಆಂಧ್ರ ರಾಜನಿಗೆ ಹೇಳ್ತಾನೆ, ಕಾಶಿರಾಜನಿಗೆ ಚಕ್ರವರ್ತಿ ಆಗೋ ಯೋಗ ಇದೆ. ಆದ ಕಾರಣ ಅವ್ರಿಗೆ ಹುಟ್ಟೋ ಮಕ್ಕಳು ಮಗಧ ರಾಜ್ಯಕ್ಕೆ ರಾಜರಾಗ್ತಾರೆ. ಸೊ ಈ ದೇಶದಲ್ಲಿ ಚಕ್ರವರ್ತಿಗಳಾಗ್ತಾರೆ. ಆದ ಕಾರಣ ನಿನ್ನ ಮಗಳನ್ನ ಅವ್ರಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾನೆ. ಹಾಗೆ ಆಂಧ್ರ ರಾಜನಿಗೆ ಈ ಗುರು ಏನು ಹೇಳಿದ್ರೆ ಅದು, ಎಷ್ಟು ಹೇಳಿದ್ರೆ ಅಷ್ಟು. ಮುಂದಕ್ಕೆ ಯೋಚನೆ ಮಾಡೋ ಶಕ್ತಿ ಕೂಡ ಆ ರಾಜ ಕಳ್ಕೊಂಡಿರ್ತಾನೆ. ಆದ ಕಾರಣ ಈ ವಂಕಜಾಬಿಲ್ಲಿ ಅವರ ಮಗಳಿಗೆ ಈ ಮದುವೆ ಮಾಡ್ಕೊಳ್ಳೋಕ್ಕೆ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದಾಗ ಅವಳು ವಿರೋಧಿಸ್ತಾಳೆ. ಯಾಕಂದರೆ ಅವಳು ಮಾನಸಿಕವಾಗಿ ತುಂಬ ದೃಢತೆ ಇರುತ್ತೆ. ಅವಳಿಗೆ ವಿಚಕ್ಷಣೆ, ವಿವೇಕ ಎಲ್ಲ ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಅವಳು ತುಂಬ ಅದ್ಭುತವಾದ ಸೌಂದರ್ಯವತಿ. ಅವಳ ಅಂದ ದೇವತಾ ಮೂರ್ತಿಗಳಿಗೆ ಇರುವ ಅಂದ, ಆದರೆ ಅಷ್ಟೇ ಬುದ್ಧಿಶಾಲಿ ಕೂಡ. ಅವಳು ಈ ಗುರುವನ್ನು ಮತ್ತು ಅವರ ತಂದೆ ಪ್ರಪೋಸಲ್ನ ಪದೇ ಪದೇ ತಿರಸ್ಕರಿಸ್ತಿರ್ತಾಳೆ. ಇದರಿಂದ ಅವಳಿಗೆ ಒಂದು 4-5 ದಿನ ಮನೆಯಲ್ಲಿ ನಿದ್ದೆ ಇರೋದಿಲ್ಲ. ಒಂದಿನ ಉದ್ಯಾನವನಕ್ಕೆ ಬಂದಾಗ ನಿದ್ದೆ ಇಲ್ಲದ ಕಾರಣ ಮತ್ತು ಮನೆಯಲ್ಲಿ ವಾದ ಮಾಡಿದ ಟಯರ್ಡ್ನೆಸ್ ಎಲ್ಲೆರಡೂ ಸೇರಿಕೊಂಡು ಆ ತಂಪಾದ ಗಾಳಿ ಸಿಕ್ಕಿದಾಗ ತನಗೇ ಗೊತ್ತಿಲ್ಲದಂಗೆ ನಿದ್ದೆ ಮಾಡಿಬಿಡ್ತಾಳೆ. ಆ ಸಮಯವನ್ನು ಉಪಯೋಗಿಸ್ಕೊಂಡು ಈ ಗುರುವು ಆ ಬೇರುಗಳನ್ನ ಸುಟ್ಟಿ ಅವಳಿಗೆ ಸೇವನೆ ಮಾಡಿಸಿರ್ತಾನೆ. ಈಗ ಅವಳಿಗೆ ಏನು ನಡೀತಿದೆಯೋ ಅದೆಲ್ಲ ಮೈಂಡಿಗೆ ಗೊತ್ತಾಗ್ತಿರುತ್ತೆ. ಆದರೆ ಏನು ಕೂಡ ಬಾಯಿಂದ ಹೊರಗೆ ಹಾಕಲಿಕ್ಕೆ ಅಥವಾ ಅವಳ ದೇಹ ಯಾವುದಕ್ಕೂ ಸಹಕರಿಸ್ತಿರಲ್ಲ. ಕಾರಣ ಅವತ್ತು ನಿದ್ದೆ ಮಾಡಿ ಎದ್ದಾಗ ಅವಳು ಫೀಲಾಗಿದ್ದು ಹೊಟ್ಟೆಯಲ್ಲಿ ಏನೋ ಸುತ್ತಕೊಂಡು ಏನೋ ತೊಂದರೆ ಕೊಡ್ತಾ ಇದೆ ಅನ್ನೋಷ್ಟು ನೋವು ಬಂದಿರುತ್ತೆ ಅವಳಿಗೆ. ಅದಾದಮೇಲಿಂದ ಅವಳ ದೇಹ ಶಕ್ತಿನ ಕ್ಷೀಣಿಸಿದಾಗೆ ಆಗುತ್ತೆ. ಹಾಗೆ ಮುಂದುವರಿಯುತ್ತೆ. ಅದೇ ಸ್ಟೇಟ್ ಆಫ್ ಮೈಂಡಲ್ಲಿ ಅವಳು ಕಾಶಿ ರಾಜ್ಯದವರೆಗೂ ಬರ್ತಾಳೆ. ಅವಳು ತುಂಬ ಅಲಂಕಾರವಾದ ಒಂದು ಪಲ್ಲಕ್ಕಿಯಲ್ಲಿ ಇದ್ದರೆ ಅವಳ ಅಕ್ಕಪಕ್ಕದಲ್ಲಿ ಕೆಲವರು ಅವಳಿಗೆ ಬೇಕಾದವರು, ಪ್ರಧಾನ ಸೇವಕಿಯರು ಎಲ್ಲರೂ ಚಿಕ್ಕ ಚಿಕ್ಕ ಪಲ್ಲಕ್ಕಿಗಳಲ್ಲಿ ಬರ್ತಾ ಇರ್ತಾರೆ. ಮುಂದುಗಡೆ ಗುರು ಬರ್ತಾ ಇದ್ದರೆ ಅವರ ಹಿಂದುಗಡೆ ಒಂದು 100 ಜನದಷ್ಟು ಕಾಲ್ಬಲ ಸೈನ್ಯ ಬರ್ತಾ ಇರುತ್ತೆ. ಅದರ ಹಿಂದೆ ಇವಳ ಪಲ್ಲಕ್ಕಿ ಹೊತ್ತಿರೋ ಬೊಯ್ಯದವರದು ಒಂದು ತಂಡ, ಅದರ ಹಿಂದೆ ಒಂದು ಸ್ವಲ್ಪ ಜನ ಸೈನಿಕರು, ಅದರ ಹಿಂದೆ
ರಾಜಬಂಧುಗಳು ಮತ್ತು ಅತಿ ಮುಖ್ಯವಾದ ವ್ಯಕ್ತಿಗಳು. ಅದರ ಹಿಂದೆ 100 ಕುದುರೆಗಳು, ಅಶ್ವಸವಾರಿಗಳು. ಅದರ ಹಿಂದೆ 400 ಜನ ಕಾಲ್ಬಲ ಸೈನ್ಯ. ಇಷ್ಟು ದೊಡ್ಡದಾಗಿ ಹೊರಟು ಬಂದಿರುತ್ತೆ ವಂಕಜಾಬೆಲ್ಲಿಯ ಮದುವೆಗೋಸ್ಕರ. ಇವರು ಎಷ್ಟು ಬೇಗ ನಡೀತಿರ್ತಾರೆ. ಆ ಮುಂದೆ ಇದ್ದ ಗುರು ಅಂದರೆ ಅವರು ನಡಿಬೇಕು ಅಂದರೆ ಮನುಷ್ಯ ಓಡಬೇಕಾಗಿ ಬರ್ತಾ ಇರುತ್ತೆ. ಆದರೆ ಇವ್ರಿಗೆ ಟಯರ್ಡ್ನೆಸ್ಸು ಗೊತ್ತಾಗಲ್ಲ. ಆ ಗುರು ಮುಂದೆ ಹಾಗೆ ಒಂದೇ ವೇಗದಲ್ಲಿ ಬರ್ತಾರೆ. ಅಲ್ಲಿಗೆ 7 ದಿನದಲ್ಲೇ ಅಲ್ಲಿ ಮುಗಿಸಿರ್ತಾರೆ ಬರೋದು. ಈಗ ಇಲ್ಲಿಂದ ಬಂದು ಅವರೇ ಹುಡುಗನ ಮನೆ ಕಡೆಯವರೇ ಕರ್ಕೊಂಡು ಹೋಗಲಿ ಅನ್ನೋದು ಅಂತ ಹೇಳಿ ಕಳಿಸ್ತಾರೆ. ಆಗ ಪರಾಶರ ಶಾಸ್ತ್ರಿ ಅವರು ಏನು ಮಾಡ್ತಾರೆ, ಇಲ್ಲ ಸರಿ ಅಂತ ಹೇಳಿ ಸ್ವಲ್ಪ ಈ ಮೇಳ ಇದು ಬಾರಿಸ್ತಾರಲ್ವ, ಡಪ್ಪು ಬಾರಿಸೋರು ವಾದ್ಯಗಳ ಜೊತೆಗೆ ಅಲ್ಲಿಗೆ ಹೋಗ್ತಾರೆ. ಮತ್ತೆ ಅನ್ನಿಸುತ್ತೆ, ಅಲ್ಲ 1 ಕ್ರೋಶ ಅಂದರೆ 8 ಕಿಲೋಮೀಟರ್ ದೂರದಲ್ಲಿದ್ದಾರೆ, ಇರಲಿ ಅವ್ರನ್ನ ಹೆಬ್ಬಾಗಲ್ವರೆಗೂ ಬರೋಕ್ಕೆ ಹೇಳಿ ಅಂತ ಹೇಳಿ ಪರಾಶರ ಶಾಸ್ತ್ರಿ ಹೇಳಿ ಕಳಿಸ್ತಾರೆ. ಅವ್ರಿಗೆ ಆ ವಿಷಯ ಮುಟ್ಟುತ್ತೆ. ಆಗ ಆ ಗುರು ಹೇಳ್ತಾನೆ, ಈಗ ಹೊತ್ತಾಗಿದೆ, ಈ ರಾತ್ರಿಗೆ ಇಲ್ಲೇ ರೆಸ್ಟ್ ತಗೊಳ್ಳೋಣ, ನಾಳೆ ಬೆಳಗ್ಗೆ ನಾವು ಹೊರಟ್ರೆ ಸಾಯಂಕಾಲದಷ್ಟೊತ್ತಿಗೆ ಅಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಎಲ್ಲರೂ ರಿಲ್ಯಾಕ್ಸ್ ಆಗ್ತಾರೆ. ಆ ರಾತ್ರಿಗೆ ಆ ಗುರು ಮಾತ್ರ ಕೋಟೆ ಒಳಗೆ ಬರಬೇಕು ಅಂತ ಹೇಳಿ ಅಲ್ಲಿವರೆಗೂ ಬರ್ತಾರೆ. ಆದರೆ ಆ ಕೋಟೆ ಸುತ್ತಲೂ ತುಂಬ ನರಿಗಳು ಮತ್ತು ಕರಡಿಗಳು ಅವನಿಗೆ ಅಡ್ಡ ಹಾಕ್ತಾ ಇರ್ತವೆ. ಬೆಳಗಿನ ಜಾವ ಪರಾಶರ ಶಾಸ್ತ್ರಿಗೆ ಎಚ್ಚರ ಆಗುತ್ತೆ. ಕೋಟೆ ಬಾಗಿಲವರೆಗೂ ಅವ್ರು ಬಂದಿದ್ದಾರೇನೋ ನೋಡೋಣ ಅಂತ ಹೇಳಿ ನಡೀತಾನೆ. ಆ ನಡಿಗೆಯಲ್ಲಿ ಮಾಮೂಲಿ ನಡೆಯೋದಕ್ಕಿಂತ 4 ಪಟ್ಟು ವೇಗ ಬೆಳೆದಿರುತ್ತೆ. ಅವನಿಗೆ ಗೊತ್ತಿಲ್ಲದಂಗೆ ಅಷ್ಟು ಸ್ಪೀಡಾಗಿ ನಡೀತಾನೆ. ಅಲ್ಲಿಗೆ ಹೋಗಿ ನೋಡಿದಾಗ ಆ ನರಿಗಳು ಅವನಿಗೆ ಅಡ್ಡ ಆಗ್ತಾ ಇರ್ತವೆ. ಅವನು ಒಂದಲ್ಲದೆ ಒಂದು ರೂಪದಲ್ಲಿ, ಮನುಷ್ಯ ಅಲ್ದಿದ್ರೆ ಹಾವು, ಹಾವಿಲ್ದಿದ್ರೆ ಒಂದು ಕೋಲಲ್ದಿದ್ರೆ ಹೊಗೆ, ಯಾವುದೋ ಒಂದು ರೂಪದಲ್ಲಿ ಆ ಕೋಟೆ ಒಳಗೆ ಬರಬೇಕು ಅಂತ ಪ್ರಯತ್ನಿಸ್ತಿದ್ರೆ ಪ್ರತಿ ಕಡೆಯೂ ಹೋಗಿ ಆ ನರಿಗಳು ಮತ್ತು ಈ ಕರಡಿಗಳು ಅವನಿಗೆ ಅಡ್ಡ ಹಾಕ್ತಾ ಇರ್ತವೆ. ಈ ಪರಾಶರ ಶಾಸ್ತ್ರಿ ಅಲ್ಲಿ ಹೋದಾಗ ಒಂದು ಮನುಷ್ಯ ನಡೀತಿದ್ದಂಗೆ ಕಾಣುತ್ತೆ, ಮತ್ತು ಓಡ್ತಿದ್ದಂಗೆ ಕಾಣುತ್ತೆ, ಮತ್ತು ಇನ್ನು ಮುಂದೆ ಸಣ್ಣ ಕಡ್ಡಿ ಹಂಗೆ ಕಾಣಿಸಿ ಒಂದು ಹಾವು ಥರ ಕಾಣಿಸಿ ಮತ್ತೆ ಅದು ಹೊಗೆ ರೂಪದಲ್ಲಿ ಮಾಯ ಆಗತ್ತೆ. ಇಷ್ಟನ್ನು ಪರಾಶರ ಶಾಸ್ತ್ರಿ ನೋಡ್ತಾರೆ. ಆಮೇಲೆ ಮನೆಗೆ ಬಂದು ತನ್ನ ಅಷ್ಟದಿಗ್ಬಂಧನ ಸರಿಯಾಗಿದೆ, ಬಹುಶಃ ಈತನೇ ಆವಾಗ ಶಿಶುನಾಗನಿಗೆ ಧೂಮಪಾನ ಮಾಡಿಸಿದ್ದು ಅಂತ ಕನ್ಫರ್ಮ್ ಆಗುತ್ತೆ. ಮನೆಗೆ ಬಂದು ಹೇಳ್ತಾನೆ, ಮಹಾರಾಣಿನ ಮೀಟ್ ಮಾಡಿ, ಅಮ್ಮ, ಯಾವುದೇ ವಧು ಹೊರಟು ಬರುವಾಗ ಅವರ ತಾಯಿ ಬರೋದಿಲ್ಲ. ಈಗ ಅವಳನ್ನು ನಾವೇ ಹೋಗಿ ರಿಸೀವ್ ಮಾಡ್ಕೊಳ್ಳೋದಾದರೆ ಎಲ್ಲರೂ ಗಂಡಸರಾಗ್ತೀವಿ, ಹೆಂಗಸರಿದ್ರೂ ಅವರೆಲ್ಲ ಸೇವಕಿಯರು, ಅದು ಚೆನ್ನಾಗಿ ಕಾಣಲ್ಲ. ನೀವು ಬನ್ನಿ, ಪ್ರೀತಿಯಿಂದ ಕರ್ಕೊಂಬಂದಾಗ ಆಗತ್ತೆ, ಮತ್ತು ನಮ್ಮ ರಾಜ್ಯದ ಮರ್ಯಾದೆನೂ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ರಾಣಿ ಚಂದ್ರಮತಿ ದೇವಿ ಅಲ್ಲೇ ಇದ್ದ ಬೇರೆ ಕ್ಷತ್ರಿಯ ಮಹಿಳೆಯರನ್ನು ಮತ್ತು ವೃದ್ಧ ಬ್ರಾಹ್ಮಣ ಮಹಿಳೆಯರನ್ನು ಮತ್ತು ಒಬ್ಬರಿಬ್ಬರು ರಾಜಬಂಧುಗಳನ್ನು ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಪರಾಶರ ಶಾಸ್ತ್ರಿನೂ ಹೋಗ್ತಾರೆ. ಆದರೆ ಅವರು ಹೆಬ್ಬಾಗಿಲ ತನಕ ಬಂದಿರಲ್ಲ. ಕಾರಣ ಮುಂದೆ ಹೋಗಬೇಕಾ ಬೇಡವಾ ಅನ್ನೋದು ಅವ್ರಿಗೆ ಗೊತ್ತಾಗಿರಲ್ಲ. ಪಲ್ಲಕ್ಕಿಯಲ್ಲಿ ಕೂತಿರೋ ಈ ವಂಕಜಾಬಿಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇರ್ತಾಳೆ, ಆ ಗುರು ಎಲ್ಲೋದ್ರು ಅಂತ. ಇಷ್ಟು ಬೇಗ ಹೇಗೆ ನಡ್ಕೊಂಬಂದರು, ಅದು ಒಂದು ಪ್ರಶ್ನೆ ಆಗಿ ಉಳಿಯುತ್ತೆ ಅವಳಿಗೆ. ಇಷ್ಟೊತ್ತಾದರೂ ನಾನು ಇಲ್ಲೇ ಇದ್ದೀನಲ್ಲ ಅಂತ ಯೋಚನೆಗಳು ಬರ್ತಿರುತ್ತೆ. ಆದರೆ ಅವಳ ಬಾಯಿಂದ ಅದು ಮಾತು ಹೊರಗಾಕಿ ಅಥವಾ ಏನು ಮಾಡಲಿಕ್ಕೂ ಆಗೋದಿಲ್ಲ. ಸರಿ, ಅಲ್ಲಿಗೆ ಫಸ್ಟು ಹೋಗಿ ಅಲಂಕಾರವಾಗಿರೋ ಆ ಪಲ್ಲಕ್ಕಿಯನ್ನು ಪರಾಶರ ಶಾಸ್ತ್ರಿ ಹೋಗಿ ನೋಡ್ತಾರೆ. ಅವಳು ಸೌಂದರ್ಯವನ್ನು ನೋಡಿ ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾರೆ. ಏನಾಯ್ತು ಹಂಗೋದ್ರಲ್ಲ ಅಂತ ಹೇಳಿ ರಾಣಿ ಚಂದ್ರಮತಿ ದೇವಿ ಅಲ್ಲಿಗೆ ಬಂದು ನೋಡಿ ದಿಗ್ಭ್ರಾಂತದ ಆಗ್ತಾಳೆ. ಇಷ್ಟು ಸೌಂದರ್ಯವತಿ ಇರ್ಬೋದಾ ಭೂಮಿ ಮೇಲೆ ಅಂತ. ಆಮೇಲೆ ರಾಣಿ ಚಂದ್ರಮತಿ ದೇವಿ ಹಾಗೆ ನೋಡ್ತಾ ಇರೋದನ್ನ ನೋಡಿದ ಪರಾಶರ ಶಾಸ್ತ್ರಿಗಳು, ಅಮ್ಮ, ಇವರು ಮಹಾರಾಣಿ, ನಿಮ್ಮನ್ನು ಸ್ವಯಂ ಅವರೇ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಯಾಕೆಂದರೆ ನಾಳೆಯಿಂದ ನಿಮ್ಮನ್ನು ಹೊಟ್ಟೆಲಿಟ್ಟು ಕಾಪಾಡ್ಕೊಳ್ಳೋದು ಇವರೇ ಅಲ್ವಾ, ಇಳಿ, ಅವ್ರಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾಳೆ. ಅವಳಿಗೆ ಅಷ್ಟು ಮರ್ಯಾದೆ ಗೊತ್ತಿರುತ್ತೆ, ಆದರೆ ಅವಳ ದೇಹ ಅವಳು ಮಾಡೋ ಅಷ್ಟು ಸಹಕಾರ ಕೊಟ್ಟಿರೋದಿಲ್ಲ. ಪರಾಶರ ಶಾಸ್ತ್ರಿ ಹೇಳಿದ ಮೇಲೆ ಅವಳು ಇಳಿದು ಬಂದು ಆ ಬಂದಿರೋ ವೃದ್ಧ ಮಹಿಳೆಯರೆಲ್ಲರಿಗೂ
ಮಹಾರಾಣಿ ಜೊತೆಗೆ ನಮಸ್ಕಾರ ಮಾಡಿ ಪರಾಶರ ಶಾಸ್ತ್ರಿಗಳಿಗೂ ನಮಸ್ಕಾರ ಮಾಡಿ ಸುಮ್ಮನೆ ನೋಡ್ತಾ ನಿಂತ್ಕೋತಾಳೆ. ಆ ನೋಟದಲ್ಲಿ ಭಯ ಆಗಲಿ ಭಕ್ತಿ ಗೌರವ ಏನೂ ಇರಲ್ಲ, ಸುಮ್ಮನೆ ನೋಡ್ತಾ ಇರ್ತಾಳೆ. ಹಾಗೆ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ಮನೆಯಲ್ಲಿ ಬೇಕಾದ ಏರ್ಪಾಡುಗಳನ್ನೆಲ್ಲ ರಾಣಿ ಚಂದ್ರಮತಿ ದೇವಿ ಮಾಡಿ ಮುಗಿಸ್ತಾರೆ. ಹೀಗೆ ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ನಡೆಯುವಾಗ ಪರಾಶರ ಶಾಸ್ತ್ರಿ ಚಿತ್ರಶಿಖಂಡಿ ಆ ಸೈನಿಕನನ್ನು ಕರೆದು, ನೀನು ಈಗಲೇ ಮಗಧ ರಾಜ್ಯಕ್ಕೆ ಗಿರಿರಾಜಪುರಂಗೆ ಹೋಗಿ ಹೇಳು, ವೇದ ಮರೀಚಿಕಾಗೆ ರಾಣಿ ಚಂದ್ರಮತಿ ದೇವಿ ಹೇಳಿದ್ದಾರೆ, ಇದ್ದಕ್ಕಿದ್ದ ಹಾಗೆ ನೀವು ಹೊರಟು ಬರಬೇಕಂತೆ, ಶಿಶುನಾಗನಿಗೆ ಮದುವೆ ಫಿಕ್ಸ್ ಆಗಿದೆ, ವಧು ಬಂದು ಅಲ್ಲೇ ಇದ್ದಾರೆ ಅಂತ ಹೇಳು ಅಂತ. ಸರಿ ಹೊರಡ್ತಾನೆ. ಹೊರಡುವಾಗ ಚಿತ್ರಶಿಖಂಡಿ ಮನಸ್ಸು ಒಂಥರ ಕಸಬಿಸಿ ಆಗತ್ತೆ. ನಾನು ಇವ್ರ ಜೊತೆಗೆ ಸ್ಟಾರ್ಟಿಂಗಿಂದ ಇದ್ದೀನಿ, ಇವರು ನನಗೆ ಒಂದು ಸೀಕ್ರೆಟ್ ಹೇಳಲ್ಲ, ಈಗ ನಾನು ಹೋಗಿ ವೇದ ಮರೀಚಿಕೆಯನ್ನು ಕರ್ಕೊಂಬರ್ಬೇಕಂತೆ. ಕೊನೆ ಪಕ್ಷ ಯಾವತ್ತು ಮದುವೆ, ಯಾವತ್ತಿದೆ, ಯಾವ ವಾರ, ಯಾವ ನಕ್ಷತ್ರ, ಯಾವ ಲಗ್ನ, ಏನು ಮುಹೂರ್ತ, ಏನು ವಿಷಯ ಹೇಳಿದ್ದಾರೆ ನನಗೆ ಇವರು. ನಾನು ಮೊದಲಿಗ ಫಸ್ಟು ಅವ್ರಿಗೆ ಪ್ರಾಬ್ಲಮ್ ಇದೆ, ರಾಜಮನೆಗೆ ಏನೋ ಆಪತ್ತಿದೆ ಅಂತ ಅನಿಸಿ ಇವ್ರನ್ನ ಕರೆದೆ. ಆದರೆ ಈಗ ಅವರವರೆಲ್ಲ ಒಂದಾಗ್ಬಿಟ್ರು, ಒಂದು ವಿಷಯನೂ ನನಗೆ ಬಿಟ್ಕೊಡಲ್ಲ, ಒಂದೂ ಸೀಕ್ರೆಟು ಹೇಳಲ್ಲ ಅಂತ ತುಂಬ ಡಿಸಪಾಯಿಂಟ್ಮೆಂಟಲ್ಲೇ ಹೋಗ್ತಾನೆ. ಹೋಗಲಿಕ್ಕೆ 15 ದಿನ ಹಿಡಿಯುತ್ತೆ. ಅಲ್ಲಿ ಹೋಗಿ ವೇದ ಮರೀಚಿಕೆಯನ್ನು ಕಾಣಬೇಕು ಅಂತ ಹೇಳಿ ಭಟುಗಳ ಹತ್ರ ಹೇಳ್ತಾನೆ. ಆಗ ಅವಳಿಂದ ಒಂದು ವಿಷಯ ಬರುತ್ತೆ, ನಿಮಗೆ ಇಲ್ಲಿ ಇರೋ ಈ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದಾರೆ, ಇಲ್ಲಿ ಉಳ್ಕೊಳ್ಳಿ, ಅವರು ಬಂದು ನಾಳೆ ಕಾಣ್ತಾರಂತೆ ಅಂತ ಹೇಳ್ತಾರೆ. ಇವನಲ್ಲಿ ಉಳ್ಕೊಂಡ್ರೂ ತುಂಬ ಅವನಿಗೆ ಬೇಜಾರೇ ಆಗ್ತಾ ಇರುತ್ತೆ, ಪರಾಶರ ಶಾಸ್ತ್ರಿಗಳು ಕೂಡ ನನಗೇನು ಹೇಳ್ತಾ ಇಲ್ವಲ್ಲ ಅಂತ. ಹಾಗೆ ನಂದಿವರ್ಧನ ರಾಜನನ್ನು ಮೀಟ್ ಮಾಡಿ ಈ ವಿಷಯ ತಿಳಿಸ್ತಾನೆ. ಮತ್ತು ಮರೀಚಿಕೆಯವ್ರನ್ನ ಜೊತೆ ಕರ್ಕೊಂಬರೋಕ್ಕೆ ಹೇಳಿದ್ದಾರೆ ರಾಣಿ ಚಂದ್ರಮತಿ ದೇವಿ ಅಂತಲೂ ಕೂಡ ತಿಳಿಸ್ತಾನೆ. ಅವಳು ಬಂದರೆ ಕರ್ಕೊಂಡು ಹೋಗಿ ಅಂತಲೇ ಹೇಳ್ತಾನೆ ರಾಜ. ಇವನು ಆ ರೂಮಲ್ಲಿ ಬಂದು ಮಲ್ಕೊಂಡಿರ್ತಾನೆ. ಮಧ್ಯರಾತ್ರಿಯಲ್ಲಿ ಏನಕ್ಕೋ ಎಚ್ಚರ ಆಗತ್ತೆ. ನೋಡಿದಾಗ ಪಕ್ಕದಲ್ಲಿ ಇರೋ ಆಸನದ ಮೇಲೆ ವೇದ ಮರೀಚಿಕೆ ಕೂತಿರ್ತಾಳೆ. ಒಂದೇ ಸಮ ಎದ್ದಿದ್ದೇ ಅವಳಿಗೆ ನಮಸ್ಕಾರ ಮಾಡ್ತಾನೆ. ಮತ್ತು ವಿಷಯ ತಿಳಿಸ್ತಾನೆ. ಯಾರು ಹೇಳಿದ್ರು ನನಗೆ ಈ ವಿಷಯ ಹೇಳೋಕ್ಕೆ ಅಂತ ಕೇಳ್ತಾಳೆ ಅವಳು. ರಾಣಿ ಚಂದ್ರಮತಿ ದೇವಿಯವರೇ ಹೇಳಿದ್ರು ಅಂತ ಹೇಳಿದ್ರೆ, ನೀನು ಬೆಳಗ್ಗೆನೇ ಇಲ್ಲಿಂದ ಹೊರಟುಬಿಡು ಅಂತ ಹೇಳಿ ಆ ಮಾತು ಮುಗಿಯೋ ಅಷ್ಟರಲ್ಲೇ ಅವಳು ನೆಲಕ್ಕೆ ಹೊರಳಿ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾಳೆ. ಅವನು ಅಲ್ಲಿಂದ ಹೊರಗೆ ಬಂದ್ಬಿಡ್ತಾನೆ. ಅಲ್ಲಿಂದ ವಾಪಸ್ ರಾಜ್ಯಕ್ಕೆ ಬರೋಕ್ಕೆ 15 ದಿನ ಹಿಡಿಯುತ್ತೆ. ಪರಾಶರ ಶಾಸ್ತ್ರಿ ಹೇಳಿದ ಹಾಗೆ ಅವ್ರ ಹತ್ರ ಹೋಗಿ ವಿಷಯ ತಿಳಿಸ್ತಾನೆ. ಆಗ ಪರಾಶರ ಶಾಸ್ತ್ರಿ ಹೇಳ್ತಾನೆ, ಅವಳಿಗೆ ನೀನು ಅಂದ್ಕೊಳ್ತಿದ್ದೆ ಅಲ್ವಾ, ನಿನ್ನ ಹತ್ರ ಏನು ವಿಷಯ ತಿಳಿಸಲ್ಲ ನಾನು ಅಂತ ಕೇಳಿದ್ರೆ, ನಿಮಗೆ ಹೆಂಗೆ ಗೊತ್ತು ಅಂತ ಒಂಥರ ದಿಗ್ಭ್ರಾಂತಿಗೆ ಒಳಗಾಗ್ತಾನೆ ಅವನು. ಆಗ ನನಗೆ ಎಲ್ಲ ಗೊತ್ತು, ನಾನು ನಿನ್ನನ್ನು ವೇದ ಮರೀಚಿಕೆ ಹತ್ರ ಯಾಕೆ ಕಳಿಸ್ದೆ ಗೊತ್ತಾ, ನೀನು ಶಿಸ್ತಿನ ಸೈನಿಕ ಮತ್ತು ರಾಜ ಕುಟುಂಬಕ್ಕೆ ಒಳ್ಳೇದು ಬಯಸೋ ಸೈನಿಕ. ನಿನ್ನಂಥ ನಿಜಾಯಿತಿ ಪರರು ತುಂಬ ಕಮ್ಮಿ, ನೀನು ತುಂಬ ಒಳ್ಳೆಯವನು, ಅದಕ್ಕೆ ನಿನ್ನ ಕಳಿಸ್ದೆ. ಕಾರಣ ವೇದ ಮರೀಚಿಕೆ ನೋವು ಪಡ್ತಾ ಇರುವಾಗ ರಾಜ ಮನೆತಂದವರು ಬೇಜಾರಲ್ಲಿರುವಾಗ ಅವರ ಮುಂದೆ ನಾವು ಇರಬಾರ್ದು ಅನ್ನೋ ಕನಿಷ್ಠವಾದ ಕಾಮನ್ ಸೆನ್ಸ್ನ ಇಟ್ಕೊಂಡು ನೀವು ಹೊರಗೆ ಬಂದೆ. ಬೇರೆಯವ್ರು ಹೋಗಿದ್ದಿದ್ರೆ ಅವಳು ವಿಷಯ ಕೇಳಿ ಎಷ್ಟು ಬೇಜಾರು ಪಟ್ಲು ಅಂತ ಅಲ್ಲಿದ್ದು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಬೇರೆ ಕಡೆ ವಿಷಯ ತಿಳಿಸಿದ್ರೆ ಅದು 2 ರಾಜ್ಯಕ್ಕೂ ಒಳ್ಳೆಯದಲ್ಲ ಅಂತ ಹೇಳ್ತಾನೆ. ನನಗೆ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು ವಿಚಾರ ಎಲ್ಲ ಗೊತ್ತಾಗಿದೆ, ನನ್ನ ಕ್ಷಮಿಸ್ಬಿಡಿ. ನೀವು ಹೇಳದೇ ಇದ್ದೀರಾ ಅಂದರೆ ಅದಕ್ಕೆ ಬೇರೆ ಕಾರಣ ಇರ್ಬೋದು, ಆದರೆ ನನಗೆ ಹೇಳ್ತಿಲ್ವಲ್ಲ ಅನ್ನೋ ಬೇಜಾರಂತೂ ನನಗೆ ಇತ್ತು. ಆದರೆ ಕೊನೆ ಪಕ್ಷ ಲಗ್ನ ಕೂಡ ನನಗೆ ಗೊತ್ತಾಗ್ಲಿಲ್ವಲ್ಲ ಅನ್ನೋದು ನನಗೆ ಬೇಜಾರಿತ್ತು ಅಂತ ಹೇಳ್ತಾನೆ. ಇನ್ನೂ ಲಗ್ನ ಫಿಕ್ಸ್ ಮಾಡಿಲ್ಲ, ನೀನು ಅಲ್ಲಿಂದ ಬಂದು ಅಲ್ಲಿ ಏನು ನಡೀತು ಅಂತ ಹೇಳಿದ ನಂತರನೇ ನಾವಿಲ್ಲಿ ಮದುವೆ ಫಿಕ್ಸ್ ಮಾಡೋದು ಅಂತ ಅಂದಾಗೆ ನಿಂಗೆ ಹೇಳಬೇಕು, ವಂಕಜಾಬಿಲ್ಲಿ ಅವರು ತುಂಬ ಚೆನ್ನಾಗಿದ್ದಾರೆ, ತುಂಬ ಅದ್ಭುತವಾದ ಸೌಂದರ್ಯವತಿ, ಅವ್ರನ್ನ ಎಲ್ಲರೂ ನೋಡಬೇಕು ಅಂತ ಅಂದ್ಕೊಳ್ತಾರೆ ಬೇಕಾದವ್ರು ಬಿಟ್ಟು ಅಂತ ಹೇಳ್ತಾರೆ. ಬೇಕಾದವ್ರು ಬಿಟ್ಟು ಅಂದರೆ ಅಂತ ಹೇಳಿದ್ರೆ ಯಾರನ್ನ ವೇದ ಮರೀಚಿಕೆ ಮಿಸ್ ಮಾಡ್ಕೋತಿದ್ದಾಳೋ ಅವರು ಅಂತ ಹೇಳಿ ಪರಾಶರ ಶಾಸ್ತ್ರಿ ನಗ್ತಾರೆ. ಓ ಹಾಗಾ ಅಂತ ಹೇಳಿ ಆವಾಗ ಅವನಿಗೆ ಅರ್ಥ ಆಗತ್ತೆ, ಓಕೆ ಅವರಿಬ್ಬರ ಮಧ್ಯೆ ಸಂಬಂಧ ಇತ್ತಾ ಅಂತ. ಅದೇ ವೇದ ಮರೀಚಿಕೆಗೂ ಮತ್ತು
ಶಿಶುನಾಗನಿಗೂ ಸಂಬಂಧ ಇತ್ತಾ ಅಂತ ಯೋಚನೆ ಮಾಡಿಕೊಂಡು ನನ್ನ ಕ್ಷಮಿಸಿ ನಾನೇನೇನೋ ಯೋಚನೆ ಮಾಡಿದೆ ಅಂತ ಹೇಳಿ ನಮಸ್ಕಾರ ಮಾಡ್ಕೊಳ್ತಾನೆ ಅವನು. ಬಾ ಅವ್ರನ್ನ ಮೀಟ್ ಮಾಡೋಣ ಅಂತ ಹೇಳಿ ಅರಮನೆಗೆ ಕರ್ಕೊಂಡು ಹೋಗ್ತಾನೆ ಚಿತ್ರಶಿಖಂಡಿನ ಪರಾಶರ ಶಾಸ್ತ್ರಿ. ಅಲ್ಲಿಗೆ ಹೋಗಿ ವಂಗಜಾಬಿಲಿಯವ್ರನ್ನ ನಮಸ್ಕಾರ ಮಾಡಿಕೊಂಡು ಚಿತ್ರಶಿಖಂಡಿ ಹೊರಟೋಗ್ತಾನೆ. ಈ ಪರಾಶರ ಶಾಸ್ತ್ರಿಗಳು ಹೋದಾಗ ಮೊದಲನೇ ಸತಿ ಅವಳು ಹೇಗೆ ಇವ್ರನ್ನ ನೋಡಿದ್ರೋ ಹಾಗೆ ನೋಡ್ತಾಳೆ. ಅಮ್ಮ, ನೀವು ಬಂದು 1 ತಿಂಗಳಾಯಿತು, ಆದರೂ ನಾನು ನಿಮ್ಮನ್ನು ಕಾಣೋಕ್ಕೆ ಬರಲಿಲ್ಲ. ಬೇರೆ ಏನೂ ಇಲ್ಲ, ನೀವು ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ ಅಷ್ಟೇ. ನಿಮಗೆ ಎಲ್ಲ ಸೌಕರ್ಯಗಳು ಚೆನ್ನಾಗಿ ನಡೀತಾ ಇದೆ ಅಂತ ನನಗೆ ಗೊತ್ತು. ಹಾಗೆಯೇ ನಿಮಗೆ ಬೇಕಾದವರು ಮಾತ್ರ ನಿಮ್ಮನ್ನು ಬಂದು ಮೀಟ್ ಮಾಡಿಲ್ಲ ಅನ್ನೋ ಬೇಜಾರು ನಿಮಗಿದೆ. ನನಗೆ ಗೊತ್ತು ನಿಮಗೇನು ನಡೀತು ಅಂತ ಹೇಳಿ. ಅವಳು ಹೇಗೆ ಧೂಮಪಾನ ಮಾಡಿದ್ಲು, ಅವಳಿಗೆ ಹೇಗೆ ಹೊಟ್ಟೆ ನೋವು ಬಂತು, ಅದನ್ನೆಲ್ಲ ಪರಾಶರ ಶಾಸ್ತ್ರಿ ಹೇಳ್ತಾರೆ. ಆವಾಗಿಂದ ನೀವು ನಿಮ್ಮ ಮನಸ್ಸು ಹೇಳ್ದಂಗೆ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ನಿಮ್ಮ ಮನಸ್ಸಲ್ಲಿ ನೋವಿದೆ ಅಂತ ಹೇಳ್ತಾನೆ. ಆವಾಗ ಇವಳು ಮನಸ್ಸಲ್ಲಿ ಒಂದು ಯೋಚನೆ ಮಾಡ್ತಾ ಇರ್ತಾಳೆ, ಈ ಪರಾಶರ ಶಾಸ್ತ್ರಿ ಆ ಗುರುಗಿಂತ ದೊಡ್ಡವರ, ನನ್ನ ಸಮಸ್ಯೆಗೆ ಇವ್ರ ಪರಿಷ್ಕಾರ ಹುಡ್ಕೋಕ್ಕಾಗತ್ತಾ? ಆ ಗುರು ಎಲ್ಲಿಗೆ ಹೊಟ್ಟೋದ್ರು, ಇವ್ರು ಅವ್ರಿಗಿಂತ ದೊಡ್ಡವರ? ಈ ರೀತಿ ಯೋಚನೆ ಮಾಡ್ತಾ ಇರ್ತಾಳೆ. ನಿಮ್ಮ ಸಮಸ್ಯೆಗೆ ಸಾಧ್ಯವಾದಷ್ಟು ಪರಿಷ್ಕಾರ ಹುಡುಕ್ತೀನಿ, ಆದರೆ ನೀವು ಆಶಿಸಿದ ಹಾಗೆ ಆಗಲ್ಲ, ಬಟ್ ಒಳ್ಳೆಯದೇ ಆಗತ್ತೆ ನಿಮ್ಮ ಮಟ್ಟಿಗೆ ಅಂತ ಹೇಳ್ತಾನೆ. ಅಂದರೆ ಇವಳು ಬಾಯಿ ಬಿಟ್ಟು ಹೇಳಲಾರ್ದೇನೆ ಅವಳು ಪರಾಶರ ಶಾಸ್ತ್ರಿಗೆ ನಮಸ್ಕಾರ ಮಾಡಿ ಜೋರಾಗಿ ಅಳ್ತಾಳೆ. ಇವರು ಸಮಾಧಾನ ಹೇಳೋದಿಲ್ಲ, ತುಂಬ ಅಳ್ಳಿ ಅಂತ ಬಿಟ್ಬಿಡ್ತಾರೆ. ಅದಾದಮೇಲೆ ಹೇಳ್ತಾರೆ, ನಿಮ್ಮ ಮನಸ್ಸಲ್ಲಿ ನೋವೋದ್ರೆ ಇಲ್ಲಿರೋ ಪರಿಸ್ಥಿತಿಗಳನ್ನ ಗಮನಿಸ್ಕೊಳ್ಳೋ ಶಕ್ತಿ ಬರುತ್ತೆ, ಎಷ್ಟು ಬೇಕೋ ಅಷ್ಟು ಹತ್ತು ಬಿಡಿ. ನೀವು ನಿಮ್ಗೆ ಇಲ್ಲಿವರೆಗೂ ಯಾರ ಹತ್ರ ಹೇಳ್ಕೊಂಡು ಅಳ್ಬೇಕಂತಲೂ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ, ನನ್ನ ಹತ್ರ ಹೇಳ್ಕೊಳ್ಳಿ, ಅಳಿ ಅಂತ ಹೇಳಿ ಅವ್ರಿಗೆ ಚೆನ್ನಾಗಿ ಸಾಂತ್ವನ ಗೊಳಿಸ್ತಾನೆ. ಇಲ್ಲಿಗೆ ಈ ಭಾಗ ಮುಗಿಸ್ತಾ ಇದ್ದೀನಿ. ಮಿಕ್ಕಿದ್ದನ್ನು ನಾಳೆ ಕನ್ಕ್ಲೂಡ್ ಮಾಡ್ತೀನಿ. ನನ್ನ ನರೇಷನ್, ಈ ಕತೆ ಏನಾದರೂ ಇಷ್ಟ ಆದಲ್ಲಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಆ್ಯಂಡ್ ಲೈಕ್ ಮಾಡಿ. ಹಾಗೆಯೇ ಒಂದು ವಿಷಯ ನಿಮ್ಮ ಗಮನಕ್ಕೆ ಏನಂದರೆ, ನಾನು ಸಾಧ್ಯವಾದಷ್ಟು ಆಡು ಭಾಷೆಯಲ್ಲಿ ಈ ಕಥೆಯನ್ನು ಹೇಳ್ತಾ ಇದ್ದೀನಿ. ಕಾರಣ ಬೇರೆ ಭಾಷೆಯಲ್ಲಿ ಓದಿರೋದನ್ನ ನಾನು ಕನ್ನಡದಲ್ಲಿ ಹೇಳ್ತಿದ್ದೀನಿ. ಹಾಗೆಯೇ ಇದು ಸಾಮಾನ್ಯವಾದ ಜನಕ್ಕೆ ಕಂಟೆಂಟ್ ತಿಳಿಬೇಕು ಅನ್ನೋ ಉದ್ದೇಶ ಆದ ಕಾರಣ ಭಾಷೆ ಬಗ್ಗೆ ಆಗಲಿ ನನ್ನ ಎಕ್ಸ್ಪ್ರೆಷನ್ಸ್ ಬಗ್ಗೆ ಆಗಲಿ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಸೊ ನಿಮಗೇನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಹಾಗೆಯೇ ನನ್ನ ಹೆಸರು ಶಾರದಾ ಯಲಮಂದಲ. ನಿಮಗೇನಾದರೂ ಕಾಮೆಂಟ್ಸ್ ಅಥವಾ ಮತ್ತೆ ಏನಾದರೂ ಸಜೆಷನ್ಸ್ ಇದ್ದರೆ ನನಗೆ ವಾಟ್ಸಪ್ ಮಾಡಿ 9741779501 ಅಥವಾ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಧನ್ಯವಾದಗಳು ಇಲ್ಲಿವರೆಗೂ ಈ ವಿಡಿಯೋ ಕೇಳಿದ್ದಕ್ಕೆ.